ಓ ಬಂದ್ರಾ ಬನ್ನಿ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ನರ್ಸರಿ ಮಕ್ಕಳು LKG UKG ಮಕ್ಕಳಿಗೆ ಡ್ರಾಯಿಂಗ್ ಬಿಡಿಸೋದು ಹೇಗೆ ಅಂತ ನಾನು ನಂಬರ್ಸ್ ಮೂಲಕ ಮತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ನೇದು 6ಇಂದ ನಾವು ಟೆಡಿ ಬೇರ್ ಹೇಗೆ ಬಿಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ಕೊಂತ ನಾನು ಹೇಳೋದನ್ನು ಕೇಳಿಸ್ಕೊರಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ನಿಮ್ಮ ಮಕ್ಕಳು ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರು ಅಂತ ನನಗೆ ತಿಳಿಸಿ. ಈ ರೀತಿ ನೋಡ್ರಿ, 4 6 ಬರ್ಕೊಂಡ್ಬಿಟ್ಟು 4 6 ಕೂಡಿಸಿ ಮೇಲ್ಗಡೆ ಒಂದು ರೌಂಡ್ ಮಾಡಿ ಪೇಸ್ಟ್ ಮಾಡಿ ಅದಕ್ಕೆ ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತು ಒಂದು ಕ್ಯಾರೆಟ್ ಕೈಯಲ್ಲಿ ಕೊಟ್ಟರೆ 6ಇಂದ ನಾವು ಈಸಿಯಾಗಿ ಬ್ಯೂಟಿಫುಲ್ ಆದಂತಹ ಟೆಡ್ಡಿ ಬೇರನ್ನು ರೆಡಿ ಆಯಿತು ನೋಡ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ 8ಇಂದ ಒಂದು ಟೆಡ್ಡಿ ಬೇರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಕುಂತಿರೋ ಟೆಡ್ಡಿ ಬೇರ್ ಆದರೆ ಇವಾಗ ನಾನು ನಿಂತಿರ್ತಕ್ಕಂತಹ ಟೆಡ್ಡಿ ಬೇರ್ ಯಾವ ರೀತಿ ಮಾಡೋದು ಅಂತ 8 ನಂಬರನ್ನು ಬರೆದ್ಬಿಟ್ಟು ಹೇಳಬೇಕು. ಮಕ್ಕಳಿಗೆ ಈ ರೀತಿ ನಂಬರಿಂದ ಹೇಳೋದ್ರಿಂದ ತುಂಬ ಆಸಕ್ತಿಯುತವಾಗಿ ಬಿಡಿಸ್ತಾರೆ ಮತ್ತು ಅವ್ರಿಗೆ ಕ್ರಿಯೇಟಿವಿಟಿನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಒಮ್ಮೆ ಟ್ರೈ ಮಾಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಇವಾಗ ಫೈನಲಾಗಿ 8ಇಂದ ನಾನು ಒಂದು ಮುಖ ಮಾಡಿಕೊಂಡು ಅದಕ್ಕೆ ಎಲ್ಲ ಶೇಪ್ಗಳು ಕಣ್ಣು, ಮೂಗು, ಬಾಯಿ, ನಾಲಿಗೆ ಕೊಟ್ಟು ಕಿವಿ ಕೊಟ್ಬಿಟ್ಟು ಕೈ ಕಾಲನ್ನು ಈ ರೀತಿಯಾಗಿ ಈಸಿಯಾಗಿ ಬಿಡಿಸಿದೆ ನೋಡ್ರಿ. ನೆಕ್ಸ್ಟ್ ಫ್ರೀ ಹ್ಯಾಂಡಾಗಿ, ಇವಾಗ ನಂಬರ್ಸ್ ಇಲ್ಲ, ಫ್ರೀಯಾಗಿ ಯಾವ ರೀತಿ ನಾವು ಚಿಟ್ಟೆಯನ್ನು ಮಾಡ್ಬೋದು ಈಸಿಯಾಗಿ ಮಕ್ಕಳಿಗೆ ಈ ರೀತಿ ಹೇಳಿಕೊಟ್ರೆ ಅವರು ಕೂಡ ಆಸಕ್ತಿದಾಯಕವಾಗಿ ಕಲಿತಾರೆ. ಅವರ ಮನಸ್ಸನ್ನು ನಾವು ಕೇಂದ್ರೀಕರಿಸೋದಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಈಗ ನರ್ಸರಿಯಲ್ಲಿ ಹೋದಾಗೆಲ್ಲ ಮಕ್ಕಳಿಗೆ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಡ್ತಾರೆ. ಈ ರೀತಿ ಅವರಿಗೆ ಸೆಲ್ಫಾಗಿ ನಾವು ಹೇಳೋದ್ರಿಂದ ಈಸಿಯಾಗಿ ತಾವೇ ಬಿಡಿಸ್ಕೊತಾರೆ. ಮಕ್ಕಳ ಕೈ ಶಕ್ತಿ ಅಂದರೆ ಹಿಡಿತ ಸಾಧಿಸ್ತಾರೆ ಈ ರೀತಿ ಡ್ರಾಯಿಂಗನ್ನು ಮಾಡೋದ್ರಿಂದ. ಆಮೇಲೆ ಅವ್ರ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ. ಇವಾಗ ನಾನು ನೆಕ್ಸ್ಟ್ ಫಿಶ್ ತೋರಿಸ್ತೇನೆ ನೋಡಿರಿ. ಈಸಿಯಾಗಿ ಮೇಲ್ಗಡೆ ಕೆಳಗಡೆ 2 ಗೆರೆ ಹಾಕ್ಕೊಂಡು ಅದಕ್ಕೆ ಕಣ್ಣು, ಮೂಗು, ಬಾಯಿ ಆಮೇಲೆ ಅದರ ರೆಕ್ಕೆಗಳನ್ನು ಕೊಟ್ಟರೆ ತುಂಬ ಬ್ಯೂಟಿಫುಲ್ ಆದಂತಹ ಫಿಶ್ ರೆಡಿ ಆಯಿತು. ಇವಾಗ ಬಿ ಮೂಲಕ ನಾನು ರ್ಯಾಟ್ ಮಾಡೋದನ್ನು ತೋರಿಸ್ತೀನಿ. ಒಂದು ಬಿ ಬರೆಸ್ರಿ, 2 ಕಣ್ಣು ಕೊಡ್ರಿ, ಆಮೇಲೆ ಒಂದು ಸ್ವಲ್ಪ ಬಾಯಿ ಕೊಡ್ರಿ, ಅದಕ್ಕೆ ಮೀಸೆ ಕೊಡ್ರಿ, ಕಿವಿ ಕೊಟ್ಬಿಟ್ರೆ ಬಾಲ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ವ, ರ್ಯಾಟ್ ರೆಡಿ ಆಗುತ್ತೆ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಈ 5 ಚಿತ್ರಗಳಲ್ಲಿ ನಿಮಗೆ ಇಷ್ಟವಾದ ಚಿತ್ರ ಯಾವುದು ಮತ್ತು ಯಾವುದನ್ನು ನೀವು ಬಿಡಿಸಿದ್ರಿ ಅಂತ ತಿಳಿಸಿ. ಈ ಥರ ವಿಡಿಯೋಗಳು ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.